ನ್ಯಾಯ ಬೇಕು, ಬೇಕು, ನ್ಯಾಯ ಬೇಕು, ಬೇಕು, ನ್ಯಾಯ ಬೇಕು, ವರ್ಷಿತಳ ಕುಟುಂಬಕ್ಕೆ, ವರ್ಷಿತಳ ಕುಟುಂಬಕ್ಕೆ. ಕಂಡು ಕೇಳರಿಯದಂತಹ ಪೈಶಾಚಿಕ ಕೃತ್ಯ ವರ್ಷಿತಾ ಎಂಬ ವಿದ್ಯಾರ್ಥಿನಿಯನ್ನು ಬರ್ಬರವಾಗಿ ಹತ್ಯೆ ಮಾಡಿದಂತಹ ಕೃತ್ಯವನ್ನು ಕುರಿತು ನಾವು ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಆ ವರ್ಷಿತಾ ಕುಟುಂಬಕ್ಕೆ ಹಾಗೂ ಆಕೆಯ ಸಾವಿಗೆ ನ್ಯಾಯ ಕೊಡಿಸಬೇಕು ಅಂತಕ್ಕಂಥದ್ದು ಇಲ್ಲಿ ದಲಿತಪರ ಸಂಘಟನೆಗಳ ಹಾಗೂ ಮಾನವೀಯತೆಯನ್ನು ಹೊಂದಿರತಕ್ಕಂಥ ಎಲ್ಲ ಸಾಮಾಜಿಕ ಪ್ರಜೆಗಳ ಒತ್ತಾಯ ಆಗಿರುತ್ತದೆ. ಅಂಥ ಸಂದರ್ಭದಲ್ಲಿ ಇಂಥ ಕೃತ್ಯಗಳು ನಡೀತವೆ. ಅದರ ಜೊತೆಗೆ ವರ್ಷಿತಾ ಅಂತಕ್ಕಂಥ ಒಬ್ಬ ವಿದ್ಯಾರ್ಥಿ ಇನ್ನೂ ಬಾಳಿ ಬದುಕಿ ಸಮಾಜಕ್ಕೆ ಕುಟುಂಬಕ್ಕೆ ಆಧಾರ ಆಗಬೇಕಾಗಿರ್ತಕ್ಕಂಥ ವಿದ್ಯಾರ್ಥಿಯನ್ನು ಇವತ್ತು ಪ್ರೀತಿ ಪ್ರೇಮದ ಮೋಸದ ಆರೋಪಕ್ಕೆ ಒಳಪಡಿಸಿಕೊಂಡು ಆ ವಿದ್ಯಾರ್ಥಿ ಅಂತಕ್ಕಂಥವಳ ಜೀವನವನ್ನು ನಾಶ ಮಾಡಿದಂತಹ ಆರೋಪಿಯನ್ನು ಸರ್ಕಾರ ಕೂಡಲೇ ಬಂಧಿಸುವುದರ ಜೊತೆಗೆ ಉತ್ತಮವಾದಂತಹ ಎಲ್ಲರಿಗೂ ಮಾದರಿಯಾಗುವಂತಹ ಶಿಕ್ಷೆಯನ್ನು ಕೊಡಬೇಕು. ಯಾಕೆ ಅಂತಂದರೆ ಈ ಶಿಕ್ಷೆ ಇನ್ನುಳಿದಂತಹ ಯಾರೇ ಇಂಥ ಕೆಲಸಗಳನ್ನು ಮಾಡಿದ್ನಂದ್ರೂ ಸಹ ಅವರಿಗೆ ಭಯವನ್ನುಂಟು ಮಾಡುವಂತಹದ್ದಾಗಿರಬೇಕು. ಜೊತೆಗೆ ಸ್ವಾತಂತ್ರ್ಯ ಬಂದಾಗಿನಿಂದನೂ ಈ ದೇಶದಲ್ಲಿ ಸರ್ವ ಸಮಾನರು, ಹೆಣ್ಣು ಗಂಡು ಭೇದ ಇಲ್ಲ, ಸರ್ವ ಸಮಾನವಾದಂತಹ ಒಂದು ಸಂವಿಧಾನವನ್ನ ರಚಿಸಿಕೊಟ್ಟಿದ್ರು ಕೂಡ ಈ ದೇಶದಲ್ಲಿ ಹೆಣ್ಣಿಗೆ ಅನೇಕ ಕಾರಣಗಳಿಂದಾಗಿ ಶೋಷಣೆ ಮತ್ತು ಕ್ರೌರ್ಯ ನಿಂತಿಲ್ಲ ಅಂತಕ್ಕಂಥದ್ದು ಇವತ್ತಿನ ಪ್ರತಿಭಟನೆಯ ಸಂದೇಶ ಆಗಿದೆ ಬಂಧುಗಳೇ. ಯಾಕೆ ಈ ಮಾತನ್ನು ನಾವು ಹೇಳಬೇಕಾಗಿದೆ ಅಂತ ಹೇಳಿದ್ರೆ, ಮನುಷ್ಯ ಈ ಭೂಮಿ ಮೇಲೆ ನಂಬಿಕೆಯಿಂದ ಬದುಕತಕ್ಕಂಥ ವ್ಯಕ್ತಿ. ಒಬ್ಬ ವ್ಯಕ್ತಿ ಪರಸ್ಪರ ನಂಬಿಕೆ ಇಟ್ಕೊಂಡು ಜೀವನ ಮಾಡಬೇಕಾದಂತ ಒಂದು ಸಂದರ್ಭ. ಮನುಷ್ಯ ನಾಗರಿಕನಾಗಿದ್ದಾನೆ. ಈ ಕಾಲದಲ್ಲಿ ಅನೇಕ ಶಿಕ್ಷಣಗಳ, ತಾಂತ್ರಿಕ ಶಿಕ್ಷಣಗಳ ಮೂಲಕ ಉನ್ನತ ವಿದ್ಯಾಭ್ಯಾಸಗಳನ್ನು ಮಾಡಿ ಸಮಾಜಕ್ಕೆ ಮತ್ತು ಇತರ ವರ್ಗಗಳಿಗೆ ಮಾರ್ಗದರ್ಶಕರಾಗಿರ್ಬೇಕಾದಂತ ಮನುಷ್ಯ ಇವತ್ತು ಪ್ರಾಣಿಗಳಿಗಿಂತ ಕ್ರೂರವಾಗಿ ನಡ್ಕೊಳ್ತಕ್ಕಂಥ ಒಂದು ಮನಸ್ಥಿತಿಯನ್ನು ಬೆಳೆಸ್ಕೊಳ್ತಾ ಇದ್ದಾರೆ. ನೋಡ್ರಿ, ಈ ಪ್ರಕರಣದಲ್ಲಿ ಇದಕ್ಕೆ ಬಹಳ ದೊಡ್ಡ ಕಾರಣ ಏನಿಲ್ಲ. ಬಹುಶಃ ನನ್ನ ವಿದ್ಯಾರ್ಥಿ ಸೋದರಿಯರು ಇಲ್ಲಿರ್ತಕ್ಕಂಥವ್ರು ಅಷ್ಟೇ ಅಲ್ಲ, ಈ ಪ್ರಕರಣವನ್ನು ಗಮನಿಸಿರ್ತಕ್ಕಂಥ ಎಲ್ಲ ನನ್ನ ಸೋದರಿಯರು ಗಮನಿಸಬೇಕಾಗಿದೆ. ಇವತ್ತು ಯಾರನ್ನ ನಂಬಿ ವಿಶ್ವಾಸ ಮಾಡೋದು, ಯಾರನ್ನ ನಂಬಿ ಸ್ನೇಹ ಮಾಡೋದು, ಯಾರನ್ನ ನಂಬಿ ಸ್ನೇಹದ ಅದರಿಂದ ಉಂಟಾಗ್ತಕ್ಕಂಥ ಮುಂದಿನ ಬೆಳವಣಿಗೆಗಳನ್ನು ಮಾಡಬೇಕನ್ನೋದೇ ಇವತ್ತು ಗೊತ್ತಾಗ್ತಾ ಇಲ್ಲ. ಸಹಜವಾಗಿ ಈ ಪ್ರಕರಣದಲ್ಲಿ ಮೊಕದ್ದಮೆಯಲ್ಲಿ ಇರ್ತಕ್ಕಂಥ ಅಂಶಗಳೇ ಬೇರೆ, ಆದ್ರೆ ಸಾರ್ವಜನಿಕವಾಗಿ ಬರ್ತಕ್ಕಂಥ ವಿಷಯಗಳೇ ಬೇರೆ ಇದ್ದಾವೆ. ಆದ್ರೆ ಸಾರ್ವಜನಿಕ ವಿಷಯಗಳನ್ನ ಬಹಿರಂಗವಾಗಿ ಮಾತನಾಡಬಾರ್ದು ಅಂತಕ್ಕಂಥ ಇಲಾಖೆಯ ನಿಬಂಧನೆ ಕೂಡ ಇದೆ. ಯಾಕೆ ಈ ವಿಷಯನ ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ವಿ ಅಂತ ಹೇಳಿದ್ರೆ, ಮೊಕದ್ದಮೆಯಲ್ಲಿ ಪ್ರಕರಣ ನೋಡಿದ್ರೆ ನಿಜವಾಗ್ಲೂ ಆ ವಿದ್ಯಾರ್ಥಿನಿ ಕೊಲೆ ಮಾಡಂತ ಕಾರಣನೇ ಇಲ್ಲ. ಆದ್ರೂ ಕೂಡ ಆ ವ್ಯಕ್ತಿ ಬರ್ಬರವಾಗಿ ಕೊಲೆಯನ್ನು ಮಾಡ್ತಾರೆ. ಆದ್ರೆ ಹೊರಗಡೆ ಮಾತಾಡ್ತಕ್ಕಂಥ ವಿಷಯ ಕೇಳಿದ್ರೆ ನಿಜವಾಗ್ಲೂ ನಾವೆಲ್ಲ ಪಾಪಿಗಳ ಲೋಕದಲ್ಲಿ ಬದುಕ್ತಾ ಇದ್ದೇವೆ ಅಂತ ಹೇಳಿ ಅನಿಸ್ತಾ ಇದೆ. ಅವರಿಗೆ ಸಹಜವಾಗಿ ಒಂದು ಸ್ನೇಹ ಅದು ಮಾರ್ಪಟ್ಟು
ಮತ್ಯಾವುದೋ ಒಂದು ವಿಧವಾಗಿ ಬೆಳವಣಿಗೆ ಆದ್ಮೇಲೆ ಅವನಿಂದ ಸಂಬಂಧವನ್ನು ಹೊಂದಿರತಕ್ಕಂಥ ಒಬ್ಬ ವಿದ್ಯಾರ್ಥಿನಿ ಮದುವೆ ಆಗುವಂತ ಕೇಳೋದ್ರಲ್ಲಿ ತಪ್ಪೇನಿದೆ? ಆ ಮದುವೆ ಆಗತಕ್ಕಂಥ ಪದ ಇವತ್ತು ಆ ಮನುಷ್ಯನ ವ್ಯಾಘ್ರನಾಗಿ ಮಾಡಿ ಅವಳು ಈ ಸಮಾಜದೊಳಗಡೆ ಈ ಭೂಮಿ ಮೇಲೆ ಬದುಕಕ್ಕೆ ಅವಕಾಶ ಇಲ್ಲದ ರೀತಿಯಲ್ಲಿ ಕೊಲೆ ಮಾಡ್ತಾನೆ ಅಂತ ಹೇಳಿದ್ರೆ ನಮ್ಮ ಹೆಣ್ಣು ಮಕ್ಕಳ ಸ್ಥಿತಿ ಯಾವ ರೀತಿ ಇದೆ ಅಂತೇಳಿ ಇವತ್ತು ನಾವು ಯೋಚನೆ ಮಾಡಬೇಕಾಗಿದೆ. ಆ ಪ್ರಕರಣದ ಒಂದು ಹೇಳಿಕೆ, ಆ ಪ್ರಕರಣದಲ್ಲಿ ಯಾರು ಪ್ರತ್ಯಕ್ಷ ಸಾಕ್ಷಿ ಇಲ್ಲದೆ ಇರೋದ್ರಿಂದ ಆ ಆರೋಪಿಯ ವ್ಯಕ್ತಿಯ ಹೇಳಿಕೆಯನ್ನೇ ಆಧಾರವಾಗಿ ಮೊಕದ್ದಮೆಯನ್ನು ದಾಖಲು ಮಾಡಲಾಗಿದೆ. ಆ ಆರೋಪಿತ ಏನು ಹೇಳಿಕೆ ಕೊಟ್ಟಿದ್ದಾನೋ ಅದೇ ನ್ಯಾಯಾಲಯಕ್ಕೆ ಹೋಗ್ತಕ್ಕಂಥ ಸಂದರ್ಭ ಇದೆ. ಆ ಕಾರಣಕ್ಕಾಗಿ ಈ ಪ್ರಕರಣದಲ್ಲಿ ಇಡೀ ದಲಿತ ಸಂಘಟನೆಗಳ ಒಕ್ಕೂಟ ಮತ್ತು ವಿದ್ಯಾರ್ಥಿ ಒಕ್ಕೂಟದಿಂದ ನಾವು ಇವತ್ತು ಕಾನೂನಿಗೆ ಮತ್ತು ಇಲಾಖೆಗೆ ಆಗ್ರಹ ಪಡಿಸೋದು ಏನು ಅಂತ ಹೇಳಿದ್ರೆ, ಆ ಪ್ರಕರಣದಲ್ಲಿ ಅಥವಾ ಹೇಳಿರ್ತಕ್ಕಂಥ ಹೇಳಿಕೆಯನ್ನ ಸಮಗ್ರವಾಗಿ ಪರಾಮರ್ಶಿಸಬೇಕು. ಅದು ಸುಳ್ಳು ಸತ್ಯ ಅಂತೇಳಿ ಪರಿಗಣಿಸಿ ಆ ಪ್ರಕರಣದಲ್ಲಿ ಅಂತಿಮ ವರದಿಯನ್ನ ನ್ಯಾಯಾಲಯಕ್ಕೆ ಸಲ್ಲಿಸಬೇಕಾದ್ರೆ ಸತ್ಯ ಸಂಗತಿಯನ್ನ ನ್ಯಾಯಾಲಯಕ್ಕೆ ಸಲ್ಲಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವು ಕೇಳ್ತಾ ಇದ್ದೀವಿ. ಹಾಗೆ ಆ ಪ್ರಕರಣದಲ್ಲಿ ಆರೋಪಿ ಏನು 3ನೇ ಹಂತದ ಕ್ಯಾನ್ಸರ್ ರೋಗಿ ಅಂತೇಳಿ ಸ್ಪಷ್ಟಪಡಿಸ್ತಾ ಇದ್ದಾರೆ. ಬಂಧುಗಳೇ, ನಾವೆಲ್ಲ ಒಳಗಣ್ಣಿನಿಂದ ನೋಡಬೇಕಾಗಿದೆ, ಆಂತರಿಕವಾಗಿ ನಾವು ಯೋಚನೆ ಮಾಡಬೇಕಾಗಿದೆ. ಒಬ್ಬ ಗಂಡು ಅಂತಕ್ಕಂಥ ಕ್ರೂರ ಮನಸ್ಥಿತಿಯ ವ್ಯಕ್ತಿಗಳು ಯಾರೇ ಆಗಿರಲಿ, ಒಬ್ಬ ವ್ಯಕ್ತಿಗೆ ರೋಗ ಇದೆ ಅಂತ ಗೊತ್ತಾದ್ಮೇಲೆ ಅವನು ಒಂದು ಹೆಣ್ಣಿಗೆ ಪ್ರೀತಿ ಪ್ರೇಮ ಅಂತಕ್ಕಂಥ ನಾಟಕದ ಒಂದು ರೀತಿಯಲ್ಲಿ ವಿದ್ಯಾರ್ಥಿನಿಯ ಮನಸ್ಸನ್ನು ಕೆಡಿಸಿ ಅವಳ ಜೀವನವನ್ನು ಹಾಳು ಮಾಡುವಂತ ಒಂದು ಕೆಟ್ಟ ಚಾರಿತ್ರೆಯನ್ನ ಹೊಂದಿರತಕ್ಕಂಥ ಆರೋಪಿ ಬಹುಶಃ ವಿದ್ಯಾರ್ಥಿನಿಗೆ ಹೇಳೋದಕ್ಕಿಂತ ಮೊದಲೇ ತಾನೇ ತಿಳಿದು ನಾನೊಬ್ಬ ಕ್ಯಾನ್ಸರ್ ರೋಗಿ, ನಾನು ಈ ರೀತಿ ಆ ಹೆಣ್ಣಿಗೆ ಮೋಸ ಮಾಡಬಾರ್ದು ಅಂತೇಳಿ ತಿಳ್ಕೋಬೇಕಾಗಿತ್ತು. ತಿಳಿದಲೇ ಆ ಹೆಣ್ಣಿಗೆ ಒಂದು ದುಸ್ಥಿತಿಯನ್ನು ತಂದು ಆಕೆ ಮದುವೆ ಆಗ್ತಕ್ಕಂಥ ಒಂದು ಜಿಜ್ಞಾಸೆಯನ್ನ ಮೂಡಿದ ಮೇಲೆ ಅವನು ಆಕೆಯನ್ನು ಬರ್ಬರವಾಗಿ ಕೊಲೆ ಮಾಡಿ ಆಮೇಲೆ ನಾನು 3ನೇ ಹಂತದ ಕ್ಯಾನ್ಸರ್ ರೋಗಿ ಅಂತೇಳಿ ಸ್ಪಷ್ಟಪಡಿಸಿರೋದು ಇದು ಎಷ್ಟು ಮಟ್ಟಿಗೆ ನ್ಯಾಯ ಅಂತಕ್ಕಂಥದ್ದು ನಾವು ಯೋಚನೆ ಮಾಡಬೇಕಾಗಿದೆ. ಇವತ್ತು ಯಾಕೆ ಮಾನವೀಯ ಗುಣಗಳಿಲ್ವಾ? ಅವನಿಗೆ ಮನುಷ್ಯತ್ವ ಇಲ್ವಾ? ಅವನು ಶಿಕ್ಷಣ ಹೊಂದಿಲ್ವಾ? ಒಬ್ಬ ರೋಗಿ ಆದ್ಮೇಲೆ ನಾನು ಮದುವೆ ಆಗಕ್ಕೆ ನಾನು ಯೋಗ್ಯನ ಅಥವಾ ಅಯೋಗ್ಯನ ಅಂತಕ್ಕಂಥ ಸಾಮಾನ್ಯ ತಿಳುವಳಿಕೆ ಅವನಿಗೆ ಇರಲಿಲ್ವಾ? ಈ ರೀತಿ ಎಲ್ಲ ಇದ್ದು ಅವನ ಒಂದು ಕುಚೇಷ್ಟೆಗೆ ಆ ವಿದ್ಯಾರ್ಥಿಯನ್ನೆಲ್ಲ ಬಲಿ ತಗೊಂಡು ಇವತ್ತು ಇಡೀ ಸಮಾಜವೇ ಗಂಡು ಕುಲವನ್ನು ತಿರುಗಿ ನೋಡಿ ಕೆಟ್ಟದ್ದಾಗಿ ಬಿಂಬಿಸುವಂತ ಒಂದು ಕೃತ್ಯವನ್ನು ಇವತ್ತು ಮಾಡಿದ್ದಾರೆ ಅವನು. ಆ ಕಾರಣಕ್ಕಾಗಿ ಸರ್ಕಾರ ಇವತ್ತು ತನಿಖೆ ನಡೆಸ್ತಾ ಇದೆ. ಆರೋಪಿತನನ್ನ ಬಂಧಿಸಿದ್ದಾರೆ. ಆದಾಗ್ಯೂ ಕೂಡ ರಾಜ್ಯ ಸರ್ಕಾರ ಒಂದಷ್ಟು ಅಲ್ಪ ಸ್ವಲ್ಪ ಅವರ ಕುಟುಂಬಕ್ಕೆ ಪರಿಹಾರವನ್ನು ನಡೆಸಿ ನ್ಯಾಯಾಲಯಕ್ಕೆ ಸಲ್ಲಿಸಬೇಕಂತೇಳಿ ಈ ಸಂದರ್ಭದಲ್ಲಿ ನಾವು ಕೇಳ್ತಾ ಇದ್ದೇವೆ. ಹಾಗೆ ಸರ್ಕಾರ ಇವತ್ತು ಯಾವುದೇ ಒಂದು ಪ್ರಕರಣದಲ್ಲಿ ಪರಿಹಾರ ಇತ್ಯಾದಿ ರೂಪಗಳನ್ನು ಕೊಟ್ಟು ಒಬ್ಬ ಹೆಣ್ಣಿನ ಜೀವಕ್ಕೆ ಇದು ಸರಿ ಸಮಾನ ಅಂತಕ್ಕಂಥ ಮನಸ್ಥಿತಿಯನ್ನ ಕೈಬಿಟ್ಟು ಸಮಗ್ರವಾಗಿ ಈ ಪ್ರಕರಣದ ಒಳಗಡೆ ಯಾರ್ಯಾರು ಭಾಗಿಯಾಗಿದ್ದಾರೋ ಅವರಿಗೆ ಆರೋಪಿತರನ್ನಾಗಿ ಮಾಡಬೇಕು.